ಮಂಡ್ಯದ ಶ್ರೀರಂಗಪಟ್ಟಣದಲ್ಲೂ ಅಷ್ಟೇ ಹನುಮನ ಸಂಕೀರ್ತನ ಯಾತ್ರೆಗೆ ಸಂಭ್ರಮ ಮನೆ ಮಾಡಿದೆ. ಸಡಗರದಿಂದ ಬೇಕಾದ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇತ್ತು. ಮೂಡಲಬಾಗಿಲು ಆಂಜನೇಯ ಸ್ವಾಮಿ ಪುನರ್ ಪ್ರತಿಷ್ಠಾಪನೆಯ ಸಂಕಲ್ಪವನ್ನು ಈ ಬಾರಿ ಹಮ್ಮಿಕೊಳ್ಳಲಾಗಿದೆ. ಜಾಮಿಯಾ ಮಸೀದಿ ಜಾಗದಲ್ಲಿ ಮತ್ತೆ ಹನುಮ ಮಂದಿರ ನಿರ್ಮಾಣಕ್ಕೆ ಸಂಕಲ್ಪವನ್ನು ಯಾತ್ರಾರ್ಥಿಗಳು ಮಾಡ್ತಿದ್ದಾರೆ. ಸಾವಿರಾರು ಹನುಮ ಭಕ್ತರು, ಹಿಂದೂ ಕಾರ್ಯಕರ್ತರು ಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ನಿಮಿಷಾಂಬ ದೇಗುಲದ ಬಳಿ ಮಧ್ಯಾಹ್ನ 11 ಗಂಟೆಗೆ ಯಾತ್ರೆಗೆ ಚಾಲನೆ ಸಿಗುತ್ತೆ. ರಂಗನಾಥ ಸ್ವಾಮಿ ದೇವಸ್ಥಾನದವರೆಗೂ ಮೆರವಣಿಗೆ ನಡೆಯುತ್ತೆ. ಸುಮಾರು 4 ಕಿಲೋಮೀಟರ್ ದೂರ ಹನುಮ ಮೂರ್ತಿ ಜೊತೆಗೆ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಜಾಮಿಯಾ ಮಸೀದಿ ಪಕ್ಕದಲ್ಲೇ ಸಂಕೀರ್ತನ ಯಾತ್ರೆ ಸಾಗುತ್ತೆ. ಜಾಮಿಯಾ ಮಸೀದಿಗೆ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧವನ್ನು ಕೂಡ ಹೇರಲಾಗಿದೆ. ಜಾಮಿಯಾ ಮಸೀದಿ ಇರೋ ಜಾಗದಲ್ಲಿ ಹಿಂದೆ ಹನುಮನ ದೇವಸ್ಥಾನ ಇತ್ತು. ಆ ದೇವಸ್ಥಾನವನ್ನು ಕೆಡವಿ ಮತಾಂಧರು ಮಸೀದಿಯನ್ನು ಕಟ್ಟಿದ್ರು ಅನ್ನೋದು ಭಕ್ತಾದಿಗಳ ನಂಬಿಕೆ. ಹೀಗಾಗಿ ಇಲ್ಲಿ ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ ಆಗಬೇಕು ಅನ್ನೋ ಸಂಕಲ್ಪ ಹಲವು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಕಾನೂನಾತ್ಮಕ ಹೋರಾಟವನ್ನು ಕೂಡ ಮಾಡ್ತಾನೆ ಬಂದಿದ್ದಾರೆ. ಕರ್ನಾಟಕದ ಅಯೋಧ್ಯೆ ಆಗುತ್ತಾ ಈ ಜಾಗ ಅನ್ನಿಸೋಷ್ಟರ ಮಟ್ಟಿಗೆ ಜನ ಅಲ್ಲಿ ಈ ಹನುಮ ದೇಗುಲಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸಂಕಲ್ಪವನ್ನು ತೋರಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ಈಗ ಈ ಸಂಕೀರ್ತನ ಯಾತ್ರೆ ಸಾಗುವಂತಹ ಜಾಗದ ರೂಟ್ ಮ್ಯಾಪ್ ಹೇಗೆ ತಯಾರಾಗಿದೆ, ಯಾವ ರೀತಿ ಸಿದ್ಧತೆಗಳನ್ನು ನಡೆಸಲಾಗಿದೆ, ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಮಂಡ್ಯದಲ್ಲಿ ಪದೇ ಪದೇ ಕೋಮು ಸಂಘರ್ಷಗಳೆಲ್ಲ ಆಗ್ತಾ ಇರೋದ್ರಿಂದ ಈ ಸಲ ಅಹಿತಕರ ಘಟನೆಗೆ ಯಾವುದೇ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ಯಾವ ರೀತಿ ತಗೊಳ್ತಾ ಇದ್ದಾರೆ ನಡೆಯದಂತೆ? ಮಮತಾ, ಹಲವು ವರ್ಷಗಳಿಂದ ಶ್ರೀರಂಗಪಟ್ಟಣದಲ್ಲಿ ಹಿಂದೂ ಜಾಗರಣಾ ವೇದಿಕೆ ಈ ಒಂದು ಯಾತ್ರೆಯನ್ನು ಮಾಡ್ಕೊಂಡು ಬಂದಿರುವಂಥದ್ದು. ಅದು ಕೂಡ ಏನು ಈಗ ಸದ್ಯ ಇರುವಂತಹ ಜಾಮಿಯಾ ಮಸೀದಿ ಜಾಗದಲ್ಲಿ ಹಿಂದೆ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಟಿಪ್ಪು ಸುಲ್ತಾನ್ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನನ ಒಡೆದು ಹಾಕಿ ಬಳಿಕವಾಗಿ ಜಾಮಿಯಾ ಮಸೀದಿಯನ್ನು ನಿರ್ಮಾಣ ಮಾಡಿರೋದು ಅಂತೇಳಿ ಕೂಡ ಆರೋಪಗಳು ಕೇಳಿಬಂದಿರುವಂಥದ್ದು. ಯಾಕಂದರೆ ಏನು ಜಾಮಿಯಾ ಮಸೀದಿ ಇರುವಂಥ ಜಾಗದಲ್ಲಿ ಕಲ್ಯಾಣಿ, ನಾಗರಕಲ್ಲು ಸೇರಿದಂತೆ ಈ ಥರ ಕುರುಹುಗಳಿದ್ದಾವೆ. ಆ ನಿಟ್ಟಿನಲ್ಲಿ ಅವೆಲ್ಲವನ್ನು ಇಟ್ಕೊಂಡು ಒಂದು ಕಡೆ ನ್ಯಾಯಾಂಗದ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಈ ರೀತಿಯಾಗಿ ಸಂಕೀರ್ತನ ಯಾತ್ರೆಯ ಮೂಲಕವಾಗಿ ಪ್ರತಿ ವರ್ಷವೂ ಕೂಡ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಇವತ್ತು 11 ಗಂಟೆಗೆ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದ ಬಳಿ ಈ ಒಂದು ಸಂಕೀರ್ತನ ಯಾತ್ರೆಗೆ ಚಾಲನೆ ಸಿಗುತ್ತೆ. ಇದಾದ ನಂತರವಾಗಿ 4 ಕಿಲೋಮೀಟರ್ ವ್ಯಾಪ್ತಿಯಾಗಿ ಈ ಒಂದು ಏನು ಯಾತ್ರೆ ಸಾಗುವಂಥದ್ದು. ದಾರಿ ಮಧ್ಯದಲ್ಲಿ ಸಿಗುವಂತಹ ಜಾಮಿಯಾ ಮಸೀದಿ ಎದುರುಗಳು ಕೂಡ ಈ ಒಂದು ಯಾತ್ರೆ ಸಾಗುತ್ತೆ. ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಜರುಗಬಾರ್ದು ಅಂತೇಳಿ ಕೂಡ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಮದ್ಯ ಮಾರಾಟವನ್ನು ಇವತ್ತಿನಿಂದ ನಾಳೆ ಬೆಳಗ್ಗೆವರೆಗೂ ಕೂಡ ನಿಷೇಧ ಮಾಡಲಾಗಿದೆ. ಜೊತೆಗೆ ಪೊಲೀಸ್ ಇಲಾಖೆಯಿಂದಲೂ ಕೂಡ ಬಿಗಿ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಆಯಕಟ್ಟಿನ ಸ್ಥಳದಲ್ಲಿ ಮತ್ತೆ ಏನು ಮೆರವಣಿಗೆ ಸಾಗುವಂಥ ದಾರಿ ಉದ್ದಕ್ಕೂ ಕೂಡ CC ಕ್ಯಾಮ್ರಾವನ್ನು ಅಳವಡಿಕೆ ಮಾಡಿದ್ದಾರೆ. ಜೊತೆಗೆ 4 ಡ್ರೋನ್ ಕ್ಯಾಮ್ರಾಗಳು ಕೂಡ ಈ ಮೆರವಣಿಗೆಯನ್ನು ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಇದಲ್ಲದೆ ಕೂಡ 1200ಕ್ಕೂ ಅಧಿಕ ಮಂದಿ ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಒಂದಷ್ಟು 100ಕ್ಕೂ ಅಧಿಕ ಪ್ರಮಾಣದಲ್ಲಿ ಹೋಮ್ ಗಾರ್ಡ್ಗಳನ್ನು ಕೂಡ ನಿಯೋಜನೆ ಮಾಡಿರುತ್ತದೆ. ಯಾಕಂದರೆ ಮಂಡ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೋಮು ಸಂಘರ್ಷ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಯಾವುದೇ ರೀತಿಯಂಥ ಅಹಿತಕರ ಘಟನೆಗಳು ಜರುಗಬಾರ್ದು ಅಂತೇಳಿ ಕೂಡ ಪೊಲೀಸ್ ಇಲಾಖೆ ಈ ರೀತಿಯಂತ ತಯಾರು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಇಡೀ ಶ್ರೀರಂಗಪಟ್ಟಣವನ್ನು ಹಿಂದೂ ಜಾಗರಣ ವೇದಿಕೆ ಮತ್ತು ಇತರ ಹಿಂದೂಪರ ಸಂಘಟನೆಗಳು ಕೇಸರಿ ಮಯವನ್ನವಾಗಿ ಮಾಡಿರುವಂಥದ್ದು. ಆಂಜನೇಯನ ಫ್ಲೆಕ್ಸ್ಗಳಾಗ್ಬೋದು ಮತ್ತು ಏನು ಹಿಂದುತ್ವಕ್ಕಾಗಿ ಹೋರಾಡಿದಂಥ ಒಂದಷ್ಟು ಜನರ ಒಂದು ಫ್ಲೆಕ್ಸ್ಗಳು ಕೂಡ ರಾರಾಜಿಸ್ತಾ ಇರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರೋಹಿತ್. ಸದ್ಯಕ್ಕೆ ಬೇಕಾಗಿರುವಂತಹ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಮಂಡ್ಯದಲ್ಲಿ. ಬಟ್ ನೋಡಬೇಕು ಒಂದ್ಸಲಿ ಸಂಕೀರ್ತನ ಯಾತ್ರೆ ಶುರುವಾದ ನಂತರ ವಾತಾವರಣ ಹೇಗಿರುತ್ತೆ ಅಂತ.